ಹಾಯ್ ಫ್ರೆಂಡ್ಸ್, ದಾರಾ ರೆಸಿಪಿ ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ನಮ್ಮ ಮನೇಲಿ ಅಂತಾನ ಕಿಟ್ಟಿ ಇದ್ದಾಳೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಲ್ಲಿ ಸ್ಪೆಷಲ್ ಏನಿದೆ ಅದು ನೋಡ್ರಿ. ಇವತ್ತು ಸ್ಪೆಷಲ್ ಆಗಿ ಬ್ರೇಕ್ಫಾಸ್ಟಿಗೆ ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಟ್ಟು ಮಾಡ್ತೀನಿ. ಈಗ ನೋಡ್ರಿ ಫ್ರೆಂಡ್ಸ್, ನಾನು ಮಡಕೆ ಕಾಳು ಪಲ್ಯ ಮಾಡಕತ್ತೀನಿ. ಅದು ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಅದು ಹೇಳೋದು ಬೇಕಾಗಿಲ್ಲ. ನೀವ ನೋಡ್ರಿ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ ಹೇಳಿ. ಏನಾದರೂ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಇವತ್ತಿನ ಬ್ಲಾಗ್ ಹೇಗಿದೆ ಅಂತೇಳಿ ನೋಡೋಣ. ಇವತ್ತಿನ ಡೈಲಿ ರುಟೀನ್ ಸ್ಟಾರ್ಟ್ ಮಾಡ್ತೀನಿ. ಬರ್ರಿ ಫ್ರೆಂಡ್ಸ್, ಈಗ ಒಳಗೆ ಹೋಗೋಣ, ಏನಿದೆ ಎಲ್ಲ ನೋಡ್ಕೊಂಬರೋಣ ಅಂತ. ಇದೇ ಜಾಗ ಇಲ್ಲೇ ಕೊಡ್ತಾಳಕಿ. ಗಾಳಿ ಬರ್ತಿತ್ತಲ್ಲ ನೋಮಾನ, ಇಲ್ಲೇ ಜಾಸ್ತಿ ಕೊಡ್ತಾಳಕಿ, ಹೌದಿಲ್ಲ? ಕ್ಲೈಮೇಟ್ ಇವತ್ತು ಭಾಳ ಕೂಲ್ ಅಂದರೆ ಕೂಲ್ ಇದೆ. ಎಷ್ಟು ಗ್ರೀನ್ ಆಗಿದೆ, ಹೌದಿಲ್ಲ? ವೆಲ್ಕಮ್ ಮಾಡಿ ನೋಡಿ. ಬಾ ಮಾಡಕತ್ತೀನಿ. ಹಾಲು ಬಿಸಿ ಮಾಡೀನಿ, ಚಹಾ ಮಾಡಿ ಸ್ವಲ್ಪ ಚಪಾತಿ ಮತ್ತು ಮಡಕೆ ಕಾಳು ಮಾಡಕತ್ತೀನಿ. ನೋಮನ್ ಎದ್ದಿಗೆ ಜಸ್ಟ್ ಬಂದ. ನೋಮನ್ ಬಂದ. ನೋಮನ್ ಜಲ್ದಿ ರೆಡಿ ಆಗ, ಜಳಕ ಮಾಡ್ತೇನ? ಶುಕ್ರವಾರ ಐತಿ ಇವತ್ತು, ಜಳಕ ಮಾಡಿಬಿಡಿ. ಹಾಂ, ಈಗ ನಾನು ಚಪಾತಿ ಮತ್ತು ಮಡಕೆ ಕಾಳು ಮಾಡ್ತೀನಿ, ತಿಂತಿಯಲ್ಲ, ಅದೇ ತೊಗೊಂಡೋಗಿ ಟಿಫಿನೇನು. ಎಷ್ಟು ಭಾಂಡೆ ತಿಕ್ಕದಿದಾವೇನ. ಇದು ವಿಂಡೋ ತೆಗಿತೀನಿ. ಏನಾರ ಒಂದು ಜುಗಾಡು ಮಾಡ್ಬೇಕಲ್ಲ, ಕೈ ನಿಲ್ಕಲ್ಲ ಇದಕ್ಕೆ, ಹಂಗಾಗಿ ನೋಮನ್ಗೆ ಹೇಳ್ತಿದ್ದೆ. ಈಗ ಜಸ್ಟ್ ಎದ್ದು ಬಂದಾನತ. ಇಷ್ಟು ಭಾಂಡೆ ತಿಕ್ಬಿಡ್ತೀನಿ, ಭಾಂಡೆ ಜಾಸ್ತಿ ಅದಾವ. ಚಹಾ ರೆಡಿ ಆಗತ್ತೈತೆ. ಈಗ ಚಹಾ ಪುಡಿ ಮತ್ತು ಸಕ್ಕರೆ ಹಾಕ್ತೀನಿ ಇದಕ್ಕೆ. ಕಿಟಿ 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 ಇದ್ದಾಳ್ರಿ. ಹೂವು ನೋಡ್ರಿ ಅಷ್ಟು ಮಸ್ತಾಗ್ಯಾವ. ಇನ್ನೇ ನಾನು ಹರ್ಕೋಬೇಕಂದ್ರೆ ಆಗಲಿಲ್ಲ. ಕ್ಲೈಮೇಟ್ ಸೂಪರ್ ಇದೆ. ಹಾಕಕತ್ತೀನಿ ನೋಡ್ರಿ. 4 ಚಮಚ ಹಾಕ್ತೀನಿ. ಉಸಳಿ ಮಡಕೆ ಕಾಳು ಅಂತಾರಲ್ಲ ಅದು. ಇದು 30 ರೂಪಾಯಿಗೆ ಒಂದು ಪಾಕೆಟ್ ಸಿಗುತ್ತೆ, ರೆಡಿನೇ ಇರುತ್ತೆ. ಇದು ಮಾರ್ಕೆಟ್ ಹೋಗಿದ್ರಲ್ಲ, ಹಸ್ಬೆಂಡ್ ಎಣ್ಣೆ ತೊಗೊಂಬಂದಿದ್ರು. ಹೆಲ್ತಿಗೆ ಭಾಳ ಒಳ್ಳೇದಿದು, ತಿನ್ಬೇಕ್ರಿ. ನಮ್ಗಂತೂ ಚಪಾತಿ ಒಳಗೆ ಭಾಳ ಇಷ್ಟ ಆಗುತ್ತಿದು. ನಿನ್ನೆ ನೋಡ್ರಿ ಪೆನ್ಲಿಂದ ಡಿಸೈನ್ ಹಾಕಿದ್ಲಿ ಸಾರು. ಈಗ ಇದ್ರದ್ದು ಮಡಕೆ ಕಾಳು ಮಾಡ್ತೀನಿ ರೀ. ಹೆಂಗೆ ಮಾಡ್ತೀನಿ ಅದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ಅದು ಒಂದು ಬಿಸಿಯಾಗಿಟ್ಟು ಇದು ಜೀರಿಗೆ ಹಾಕ್ತೀನಿ. ಈಗ ಉಳ್ಳಾಗಡ್ಡಿ ಇಲ್ಲಿ ಕಟ್ ಮಾಡಿದ್ದೀನಿ, ಇದೆಲ್ಲ ಹಾಕತ್ತೀನಿ. ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡಿನಿ. ಇಷ್ಟು ನೆನೆ ಇಟ್ಟಿನ ನೀರಾಗ ಅರಿಶಿನ ಪೌಡ್ರ್ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕೀನಿ. ಇದ್ರೊಳಗೆ ಟೊಮ್ಯಾಟೊ ಪಿಕ್ಕಾಗ ಇದ್ರೊಳಗೆ ಉಸಳಿ ಹಾಕ್ತೀನಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಿ ನನಗೆ ಹೇಳಿರಿ, ಕಮೆಂಟ್ ಮಾಡಿ. ನಾನು ಇದನ್ನು ಚಿಲ್ಲಿ ಪೌಡರ್ನು ಹಾಕ್ತೀನಿ ಮತ್ತು ರೆಡ್ ಚಿಲ್ಲಿನೂ ಹಾಕ್ತೀನಿ. ಮೊನ್ನೆ ಆ ಥರ ಮಾಡಿದ್ದೆ, ಅದಕ್ಕೆ ಈ ಸರಿ ಈ ಥರ ಮಾಡೀನಿ. ಭಾಳ ಟೇಸ್ಟಿ ಆಗುತ್ತೆ ಚಪಾತಿ ಜೊತೆ. ಒಂದೊಂದು ಸಲ ಟೊಮ್ಯಾಟೊ ಹಣ್ಣು ಹಾಕ್ತೀನಿ, ಒಂದು ಸಲ ಹಾಕಲ್ಲ. ಈ ಸರಿ ಮಾಡಿನೆಲ್ಲ ಹಾಕಿನಿ. ಹಾಕಿಲ್ಲ ಅಂದ್ರೆ ಟೇಸ್ಟ್ ಸಖತ್ತು ಬರುತ್ತೆ.
ಇದು ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಂಡಿನಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿನಿ, ಅದರೊಳಗೆ ಹಾಕ್ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಒಂದು 5 ನಿಮಿಷ ಕುಕ್ ಮಾಡ್ತೀನಿ, ಜಾಸ್ತಿ ಮಾಡಬಾರ್ದು. ಈಗ ರೆಡಿ ಆಯಿತು ಮಡ್ಕಿ ಕಾಳು ಪಲ್ಯ. ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೀನಿ. ಈಗ ಚಪಾತಿ ಮಾಡಾಕತ್ತೀನಿ. ಚಪಾತಿ ಮಾಡಿ ಮತ್ತು ಡಬ್ಬಿನ ಕಟ್ಟಬೇಕು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಚಪಾತಿ ಎಲ್ಲ ಮಾಡೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತ್ ರೆಡಿ ಆಗ್ಯಾವ. ಮತ್ತು ಹಾಗೆ ನಾನು ಚಾನು ಮಾಡಾಕತ್ತೀನಿ. ಈಗ ಮಕ್ಕಳಿಗೆ ಚಹಾ ಕೊಡ್ತೀನಿ. ಚಹಾ ಅಷ್ಟು ಜಾಸ್ತಿ ಕೊಡೋಂಗಿಲ್ಲ ನಾವು ಮನ್ಗೆ, ಮತ್ತು ನಮಗೆಲ್ಲರಿಗೂ ಇಷ್ಟ. ಇದು ನೋಡಿರಿ ಫ್ರೆಂಡ್ಸ್, ಒಂದು ಚಪಾತಿ ಇಟ್ಟಿನಿ. ಎರಡು ಇಡಬೇಕಂತಂದರೆ ಅವರು ತಿನ್ನಂಗಿಲ್ಲ. ನಾವು ಮನ್ಗೊಂದು ಜಾರಿಗೊಂದು ಇಡ್ತೀನಿ. 2 ಮಾಡೀನಿ. ಇಷ್ಟು ಮೊಳಕೆ ಕಾಳು ಹಾಕಿನಿ. ಈಗ ರೆಡಿಯಾಗಿದೆ. ಈಗ ಟಿಫಿನ್ ಹೋಗಿ ಇದ್ರ ಬ್ಯಾಗ್ನಾಗ ಹಾಕಿ ಇಟ್ಟು ಕಳಿಸ್ತೀನಿ. ಮಮ್ಮಿ ಉಸ್ಲಿ ಮತ್ತು ಚಪಾತಿ ನಾಷ್ಟ ಮಾಡಿರಿ. ಕೊಡು. ತಮ್ಮಲ್ಲಿ ಕಾಳು ಚಪಾತಿ ಇಬ್ಬರು ನಾಷ್ಟ ಮಾಡಿರಿ. ನಮ್ಮ ತಮ್ಮ ಮೇಲೆ ಮತ್ತು ನಮ್ಮ ನಾಷ್ಟ ಮಾಡಕತ್ತಾರ. ಮಾಡಿರಿ, ಪ್ಲೇಟ್ ತೊಗೊಂಬರ್ತೀನಿ. ನಿಮ್ಗೆ ಭಾಳ ಇಷ್ಟ ಅಲ್ಲ ನಮ್ಮ ಮಡ್ಕಿ ಕಾಳು ಅಂದರೆ? ಭಾಳ ಇಷ್ಟ ಆಗಿದೆ ಮಡ್ಕಿ ಕಾಳು ನಿಂಬೆ ಹಣ್ಣು ತಗೋ. ಇದು ತಿಂದು ಟೇಸ್ಟ್ ಹೇಳೇನ? ಟೇಸ್ಟ್ ಆಗಿದೆ. ನಾಷ್ಟ ಮಾಡಿರಿ. ಫ್ರೆಂಡ್ಸ್, ನಾಷ್ಟ ಆಯ್ತು. ಚಲೋ ಐತಾ ಅಸಲಿ ಮಡ್ಕಿ ಕಾಳು ಪಲ್ಯ? ಹಾಂ, ಚಲೋ ಇತ್ತು. ಇವತ್ತು ನಾ ಸ್ಕೂಲ್ ಹೋಗಿರ್ತೀನಿ ಫ್ರೆಂಡ್ಸ್. ಯಾಕೆ ಹೋಗಿಲ್ಲ ಇವತ್ತು? ಸ್ವಲ್ಪ ನನಗದ ನೆಗಡಿ ಬಂದಿದ್ರಿ ಸ್ವಲ್ಪ, ಅದಕ್ಕೆ ಹೋಗಿಲ್ಲ ಇವತ್ತು. ನಾಳೆ ಹೋಗ್ಬೇಕು ನೋಡ. ಬಾ, ಕಿಟ್ಟಿ ಎಲ್ಲಿದ್ದಾಳೆ ನೋಡೋಣ ಬಾ. ಕಿಟ್ಟಿಯಲ್ಲ ಎಲ್ಲಿದ್ದಾಳ? ಬೆಡ್ರೂಮ್ದಾಗ ನಿಮ್ಮ ಜೊತೆ. ಇವೆಲ್ಲ ಕಡಾಯಿ ಎಲ್ಲ ಭಾಳ ವೆರೈಟಿ. ಪ್ಯಾನ್ ಎಲ್ಲ ಕಡಾಯಿ ಎಷ್ಟು ವೆರೈಟಿ ಇದಾವ. कुछ नहीं उसका उसका छो